ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಸಹ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಸಹ ಭಗವಂತ ಒಳ್ಳೇದು ಮಾಡಲಿ. ಈ ನಾಗರ ಪಂಚಮಿ ಹಬ್ಬ ಅನ್ನೋದು ಅಕ್ಕ ತಮ್ಮಂದ್ರ ಮಧ್ಯೆ, ಅಣ್ಣ ತಂಗಿರ ಮಧ್ಯೆ ಒಂದು ಗಟ್ಟಿಯಾದ ಬಾಂಧವ್ಯವನ್ನು ಬೆಸೆಯುವಂತಹ ಹಬ್ಬ. ಒಂದೊಂದು ಕಡೆಗಳಲ್ಲಿ ಒಂದೊಂದು ಥರ ವಿಶೇಷತೆಯೊಂದಿಗೆ ಈ ಹಬ್ಬನ ಆಚರಣೆ ಮಾಡ್ತಾ ಇರ್ತಾರೆ. ನಾವೇನೇ ಆಚರಣೆ ಮಾಡಿದರೂ ಸಹ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದಾಗ ಆ ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರುತ್ತೆ. ಎಲ್ರಿಗೂ ಸಹ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ ಮಾಡಿದ್ದೀನಿ. ತುಂಬಾ ರುಚಿಯಾಗಿರುವಂತಹ ಕಾಯಿ ಹೋಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗ ಈ ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಕಾಯಿ ಹೋಳಿಗೆ ಮಾಡೋದಕ್ಕೆ ಮೊದಲಿಗೆ ಕಣಕ ರೆಡಿ ಮಾಡಿ ಇಟ್ಕೋಬೇಕು. ಬೇಳೆ ಹೋಳಿಗೆಗೆ ನಾವು ಯಾವ ರೀತಿ ಕಣಕ ರೆಡಿ ಮಾಡಿರ್ತೀವೋ ಅದೇ ರೀತಿ ಮಾಡಿಟ್ಕೊಂಡ್ರೆ ಆಯಿತು. ಇಲ್ಲಿ ನಾನು 1 ಕಪ್ನಷ್ಟು ಮೈದಾ, 1 ಕಪ್ನಷ್ಟು ಸಣ್ಣ ಚಿರೋಟಿ ರವೆ, ಅದಕ್ಕೆ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ತಾನೆ ನಮಗೆ ಹೋಳಿಗೆ ತಟ್ಟಕ್ಕೆ ಯಾವ ರೀತಿ ಬೇಕೋ ಆ ಹದಕ್ಕೆ ಕಲಸಿಟ್ಕೋಬೇಕು. ಈ ಕಾಯಿ ಹೋಳಿಗೆ ಮಾಡೋದಕ್ಕೆ 1 ಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಚೆನ್ನಾಗಿರೋ ಕಾಯಿ ತೊಗೋಬೇಕು. ಎಳೆಕಾಯಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಕಾಯಿಗೆ ಒಂದು ದೊಡ್ಡ ಗ್ಲಾಸಲ್ಲಿ ಅರ್ಧ ಗ್ಲಾಸ್ನಷ್ಟು ಬೆಲ್ಲನ ಪುಡಿ ಮಾಡಿ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪನೇ ನೀರು ಹಾಕಿ ಒಲೆ ಮೇಲಿಟ್ಟು ಆ ಬೆಲ್ಲನೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಪಾಕ ಬರೋವರೆಗೂ ಕಾಯಿಸ್ಕೊಳ್ಳೋದೇನು ಬೇಡ, ಕರಗಿದ್ರೆ ಸಾಕಾಗುತ್ತೆ. ಬೆಲ್ಲ ಎಲ್ಲ ಕರಗಿದ ನಂತರನ ಬೆಲ್ಲನ ಸೋಸಿ ಆರೋದಕ್ಕೆ ಬಿಡಬೇಕು. ಇವಾಗ ತೆಂಗಿನಕಾಯಿನೂ ಸಹ ತುರಿದಿಟ್ಕೊಂಡಾಗಿದೆ. ನಂತರನ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾವು ಕಾಯಿಸಿಟ್ಕೊಂಡಂತಹ ಬೆಲ್ಲ, 1-2 ಟೇಬಲ್ ಸ್ಪೂನಷ್ಟು ಗಸಗಸೆ, 3 ಏಲಕ್ಕಿ ಇಷ್ಟನ್ನು ಹಾಕಿ ಮೀಡಿಯಮ್ಮಾಗಿ ರುಬ್ಕೋಬೇಕು. ಈ ರೀತಿ ಮೀಡಿಯಮ್ಮಾಗಿ ರುಬ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಕಾಯಿನ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ತುಂಬ ನುಣ್ಣಗೆ ರುಬ್ಕೊಂಡ್ರೆ ಪೇಸ್ಟ್ ಥರ ಆಗುತ್ತೆ. ಮೀಡಿಯಮ್ಮಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದನ್ನು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಹಾಕಿ ಒಲೆ ಮೇಲಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ತೆಂಗಿನಕಾಯಿ ಮತ್ತು ಬೆಲ್ಲದಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆದ ನಂತರನ 1-2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಮಿಕ್ಸ್ ಮಾಡ್ಕೋಬೇಕು. ಚಿರೋಟಿ ರವೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹೂರ್ಣದ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ. ಹೋಳಿಗೆ ತಟ್ಟಬೇಕಾದ್ರೆ ಕಟ್ಟಾಗಲ್ಲ ಮತ್ತು ಹೋಳಿಗೆ ತಟ್ಟೋಕ್ಕೂ ಸಹ ತುಂಬಾ ಈಸಿ ಆಗುತ್ತೆ. ಚಿರೋಟಿ ರವೆ ಹಾಕೋದ್ರಿಂದ ಟೇಸ್ಟಲ್ಲೇನು ವ್ಯತ್ಯಾಸ ಆಗಲ್ಲ. ನಾವು ಒಂದು ತೆಂಗಿನಕಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ನಾವು ಹೂರಣ ಮಾಡ್ಕೊಳ್ಳೋದೇ ತುಂಬ ಲೇಟ್ ಆಗುತ್ತೆ. ಆ ಕಾಯನ್ನು ರುಬ್ಕೋಬೇಕಾದ್ರೆ ನಾವು ಬೆಲ್ಲದಲ್ಲೇ ರುಬ್ಕೊಂಡ್ರೆ ಬೇಗನೆ ಆಗುತ್ತೆ. ಇವಾಗ ಕಾಯಿ ಹೋಳಿಗೆ ಬೇಕಾದಂತಹ ಹೂರಣ ರೆಡಿಯಾಗಿದೆ. ಈ ಹೂರಣನ ಈ ರೀತಿ ಉಂಡೆ ಕಟ್ಟಿದಾಗ ಚೆನ್ನಾಗಿ ಉಂಡೆ ಆಗಬೇಕು. ಇದ್ರ ಜೊತೆಯಲ್ಲಿ ನಾವು ಕಲಸಿಟ್ಕೊಂಡಂತಹ ಕಣಕ ಕೂಡ ಚೆನ್ನಾಗಿ ನೆಂದಿದೆ. ಇವಾಗ ನಮಗೆ ಹೋಳಿಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ನಂತರ ನಾವು ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ತಟ್ತೀವೋ ಅದೇ ರೀತಿನ ಈ ಕಾಯಿ ಒಬ್ಬಟ್ಟನ್ನು ಸಹ ತಟ್ತಾ ಹೋಗಬೇಕು. ಕಾಯಿ ಹೋಳಿಗೆನ ತುಂಬ ದೊಡ್ಡದಾಗಿ ಮಾಡಿದರೆ ಚೆನ್ನಾಗಿರಲ್ಲ. ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ತುಂಬ ಎಣ್ಣೆ ಎಲ್ಲ ಹಾಕೋದೆಲ್ಲ ಬೇಡ. ಆದಷ್ಟು ನಾವು ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಬಳಸಿ ನಾವು ತಿನ್ನಬೇಕಾದ್ರೆ ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಅಷ್ಟೇ ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದು. ಈ ರೀತಿ ಲಟ್ಟಣಿಗೆಯಲ್ಲಿ ಹೋಳಿಗೆ ಮಾಡೋದ್ರಿಂದ ಹೋಳಿಗೆ ತೆಳುವಾಗೂ ಕೂಡ ಬರುತ್ತೆ ಮತ್ತು ಎಲ್ಲ ಕಡೆ ತೆಳುವಾಗಿ ದಪ್ಪವಾಗಿ ಬರಲ್ಲ, ಈಕ್ವಲ್ ಆಗಿ ಚೆನ್ನಾಗಿ ಬರುತ್ತೆ. ಹೋಳಿಗೆ ಎಲ್ಲ ತಟ್ಟಿದ ನಂತರನ ಹಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು.
ಇವಾಗ ಬಿಸಿ ಬಿಸಿಯಾಗಿರುವಂತಹ ಕಾಯಿ ಹೋಳಿಗೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂತಹ ಕಾಯಿ ಹೋಳಿಗೆ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಆರಾಮಾಗಿ ಮಾಡ್ಕೋಬೋದು. ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿರುತ್ತೆ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದಿ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.